ಸ್ನೇಹಿತರೆ, ಒಮ್ಮೆ ನೀವು ಕಲ್ಪನೆ ಮಾಡಿಕೊಂಡಿದ್ದೀರಾ ನಿಮ್ಮ ಜೀವನವೇ ಸಮುದ್ರದ ಮಧ್ಯೆ ನಡೆದರೆ ಹೇಗಿರುತ್ತೆ ಎಂದು? ಭೂಮಿಯ ಗದ್ದಲದಿಂದ ದೂರ, ಸುತ್ತಲೂ ನೀಲಿ ನೀರಿನ ಅನಂತ ಪ್ರಪಂಚ, ಆಕಾಶ ಮತ್ತು ಸಮುದ್ರ ಒಂದೇ ರೇಖೆಯಲ್ಲಿ ಸೇರುವ ಅದ್ಭುತ ದೃಶ್ಯ. ಇದೇ ನನ್ನ ಸಮುದ್ರ ಜೀವನ. ನನ್ನ ದಿನ ಬೆಳಿಗ್ಗೆ ಸೂರ್ಯೋದಯದಿಂದ ಆರಂಭವಾಗುತ್ತದೆ. ಸಮುದ್ರದ ಮೇಲೆ ಹೊಳೆಯುವ ಸೂರ್ಯನ ಕಿರಣಗಳು ಅಲೆಗಳ ಮೇಲೆ ಚಿನ್ನದಂತೆ ಮಿಂಚುತ್ತವೆ. ಆ ಕ್ಷಣ ನೋಡಿದರೆ ಜೀವನವೇ ಬೇರೆ ಅನಿಸುತ್ತದೆ. ಎಲ್ಲಿ ನೋಡಿದರೂ ಶಾಂತಿ, ಯಾವುದೇ ಟ್ರಾಫಿಕ್ ಇಲ್ಲ, ಯಾವುದೇ ಗದ್ದಲ ಇಲ್ಲ, ಕೇವಲ ಅಲೆಗಳ ಧ್ವನಿ ಮಾತ್ರ. ನಾನು ಒಂದು ದೊಡ್ಡ ಹಡಗಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ಕಲ್ಪನೆ ಮಾಡಿ. ಪ್ರತಿದಿನ ನನ್ನ ಕೆಲಸಗಳು ನಿಶ್ಚಿತವಾಗಿರುತ್ತವೆ. ಹಡಗನ್ನು ಸರಿಯಾಗಿ ನಡೆಸುವುದು, ದಿಕ್ಕು ತೋರಿಸುವ ಸಾಧನಗಳನ್ನು ನೋಡಿಕೊಳ್ಳುವುದು, ಹವಾಮಾನವನ್ನು ಪರಿಶೀಲಿಸುವುದು, ಇವೆಲ್ಲ ನನ್ನ ದಿನನಿತ್ಯದ ಭಾಗ. ಸಮುದ್ರ ಜೀವನದಲ್ಲಿ ಶಿಸ್ತು ತುಂಬಾ ಮುಖ್ಯ. ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಮಧ್ಯಾಹ್ನ ಸಮಯದಲ್ಲಿ ನಾನು ಡೆಕ್ ಮೇಲೆ ನಿಂತು ಸಮುದ್ರವನ್ನು ನೋಡುತ್ತೇನೆ. ಅಲೆಗಳು ಹೇಗೆ ಬರುತ್ತವೆ, ಹೋಗುತ್ತವೆ, ಅದು ಜೀವನದಂತೆಯೇ ಅನಿಸುತ್ತದೆ. ಕೆಲವೊಮ್ಮೆ ಸಮುದ್ರ ಶಾಂತವಾಗಿರುತ್ತದೆ, ಕೆಲವೊಮ್ಮೆ ಭಯಾನಕವಾಗಿರುತ್ತದೆ. ಇದರಿಂದ ನಾನು ಕಲಿತದ್ದು, ಜೀವನದಲ್ಲಿ ಏನೇ ಆಗಲಿ ಶಾಂತವಾಗಿ ಎದುರಿಸಬೇಕು. ಆದರೆ ಸ್ನೇಹಿತರೆ, ಸಮುದ್ರ ಜೀವನ ಎಲ್ಲವೂ ಸುಂದರವೇ ಅಲ್ಲ. ಕೆಲವೊಮ್ಮೆ ದೊಡ್ಡ ಬಿರುಗಾಳಿ ಬರುತ್ತದೆ, ಆಕಾಶ ಕಪ್ಪಾಗುತ್ತದೆ, ಗಾಳಿ ಜೋರಾಗಿ ಬೀಸುತ್ತದೆ, ಅಲೆಗಳು ದೊಡ್ಡದಾಗಿ ಹಡಗನ್ನು ಅಲಗಾಡಿಸುತ್ತವೆ. ಆ ಸಮಯದಲ್ಲಿ ಭಯವಾಗುತ್ತದೆ, ಆದರೆ ಅದೇ ಸಮಯದಲ್ಲಿ ಧೈರ್ಯವೂ ಬೇಕು. ಆ ಕ್ಷಣಗಳಲ್ಲಿ ತಂಡದ ಸಹಕಾರ ತುಂಬಾ ಮುಖ್ಯ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ನಾವು ಸುರಕ್ಷಿತವಾಗಿರಬಹುದು. ರಾತ್ರಿ ಸಮಯದಲ್ಲಿ ಸಮುದ್ರ ಜೀವನ ಮತ್ತೊಂದು ರೀತಿಯಲ್ಲಿ ಸುಂದರವಾಗಿರುತ್ತದೆ. ಆಕಾಶ ತುಂಬ ನಕ್ಷತ್ರಗಳು ನಗರದಲ್ಲಿ ಕಾಣದಷ್ಟು ಸ್ಪಷ್ಟವಾಗಿ ಕಾಣುತ್ತವೆ. ಕೆಲವೊಮ್ಮೆ ನಾನು ಡೆಕ್ ಮೇಲೆ ನಿಂತು ಆಕಾಶವನ್ನು ನೋಡುತ್ತೇನೆ. ಅದು ಜೀವನದ ಬಗ್ಗೆ ಯೋಚಿಸಲು ಪ್ರೇರೇಪಿಸುತ್ತದೆ. ನಾವು ಎಷ್ಟು ಚಿಕ್ಕವರೋ, ಈ ಪ್ರಪಂಚ ಎಷ್ಟು ದೊಡ್ಡದೋ ಅನ್ನಿಸುತ್ತದೆ. ಸಮುದ್ರದಲ್ಲಿ ಬದುಕುವುದು ಎಂದರೆ ಸ್ವಾತಂತ್ರ್ಯ, ಆದರೆ ಅದೇ ಸಮಯದಲ್ಲಿ ಏಕಾಂತವೂ ಇದೆ. ನಿಮ್ಮ ಕುಟುಂಬ, ಸ್ನೇಹಿತರು ದೂರದಲ್ಲಿರುತ್ತಾರೆ. ಇಂಟರ್ನೆಟ್ ಇಲ್ಲದ ದಿನಗಳೂ ಇರುತ್ತವೆ. ಆದರೆ ಅದೇ ಸಮಯದಲ್ಲಿ ನೀವು ನಿಮ್ಮನ್ನು ನೀವು ಚೆನ್ನಾಗಿ ಅರಿತುಕೊಳ್ಳುತ್ತೀರಿ. ನಿಮ್ಮ ಭಯ, ನಿಮ್ಮ ಶಕ್ತಿ ಎಲ್ಲವೂ ನಿಮಗೆ ಸ್ಪಷ್ಟವಾಗುತ್ತದೆ. ಸಮುದ್ರದಲ್ಲಿ ಕೆಲವೊಮ್ಮೆ ಡಾಲ್ಫಿನ್ಗಳು ಹಡಗಿನ ಜೊತೆಗೆ ಓಡುತ್ತವೆ. ಅವುಗಳನ್ನು ನೋಡಿದಾಗ ಒಂದು ವಿಶೇಷ ಸಂತೋಷ ಬರುತ್ತದೆ. ಕೆಲವೊಮ್ಮೆ ದೊಡ್ಡ ತಿಮಿಂಗಿಲಗಳು ಕೂಡ ದೂರದಲ್ಲಿ ಕಾಣಿಸುತ್ತವೆ. ಇವುಗಳು ಪ್ರಕೃತಿಯ ಅದ್ಭುತಗಳನ್ನು ನಮ್ಮ ಮುಂದೆ ತರುತ್ತವೆ. ಈ ಜೀವನ ನನಗೆ ಒಂದು ದೊಡ್ಡ ಪಾಠ ಕಲಿಸಿದೆ. ಜೀವನ ಅಲೆಗಳಂತೆ, ಯಾವಾಗಲೂ ಒಂದೇ ರೀತಿಯಲ್ಲಿರುವುದಿಲ್ಲ. ಕೆಲವೊಮ್ಮೆ ಏರುಪೇರು ಬರ್ತವೆ, ಆದರೆ ನಾವು ಮುಂದೆ ಸಾಗಬೇಕು. ಕೊನೆಗೆ ಸ್ನೇಹಿತರೆ, ಸಮುದ್ರದಲ್ಲಿ ನನ್ನ ಜೀವನ ಕಷ್ಟಕರವೂ ಹೌದು, ಅದ್ಭುತವೂ ಹೌದು. ಇದು ನನಗೆ ಧೈರ್ಯ ಕಲಿಸಿದೆ, ಸಹನೆ ಕಲಿಸಿದೆ ಮತ್ತು ಪ್ರಕೃತಿಯ ಮಹತ್ವವನ್ನು ಅರಿಯುವಂತೆ ಮಾಡಿದೆ. ನೀವು ಕೂಡ ಒಂದು ದಿನ ಈ ರೀತಿಯ ಜೀವನವನ್ನು ಅನುಭವಿಸಲು ಬಯಸುತ್ತೀರಾ? ಕಾಮೆಂಟಲ್ಲಿ ಹೇಳಿ. ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಕಥೆಗಳು ಮತ್ತು ಫ್ಯಾಕ್ಟ್ಗಳಿಗೆ YS ಹಿಸ್ಟ್ರಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.